ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ವಿಶ್ವನಾಥ್ ರುಚಿ ಬ್ಲಾಗ್. ಈ ಬ್ಲಾಗ್ ಸ್ಟೇಟ್ ಫಾರ್ ಹೋಮ್ ಮನೆಯಿಂದನೇ ಸ್ಟಾರ್ಟ್ ಆಗತ್ತಿದೆ. ಹಂಗೆ ಇವತ್ತು ಎನ್ವಿರಾನ್ಮೆಂಟ್ ಸ್ಟಡಿ ಐತಿ. 60 ಮಾರ್ಕ್ಸಿನ ಪೇಪರ್, 60 ಮಾರ್ಕ್ಸ್. ಅದ್ರಾಗ ಹೆದರೋದೇನಿಲ್ಲ. ಏನಿಲ್ಲ ಅಂತಂದ್ರೆ ಟಿಕ್ ಹಾಕೋದು ಅಷ್ಟೇ ಆಪ್ಷನ್ ಕೊಟ್ಟಿರ್ತಾರೆ, ಅವರ ಉತ್ತರ ಕೊಟ್ಟಿರ್ತಾರೆ. ಆದರೂ ಉತ್ತರ ಬರೆಯೋದಿರ್ತೈತಲ್ರಿ, ಸ್ವಲ್ಪ ತಕ್ಕ ಮಟ್ಟಿಗೆ ಈಸಿ ಅನಿಸ್ತೈತೆ ನನಗೆ. 100% ಹೋಗಿ 10%. ಮತ್ತು ಏನು ಟಿಕ್ ಹಾಕೋದು ಇರ್ತೈತಲ್ಲ ಫುಲ್ ಕನ್ಫ್ಯೂಸ್ ಆಕೈತ್ರಿ. ಯಾಕಂದ್ರೆ 4 ಆಪ್ಷನ್ ಕೊಟ್ಟಿರ್ತಾರೆ. 4 ಆಪ್ಷನ್ ಒಂದಂದ್ರೆ ಆಗಿರಂಗಿಲ್ಲ ಬಿಡ್ರಿ. ಅದು 3 ಆಪ್ಷನ್ ನಾವು ಕಂಡು ಇರ್ತೈತಲ್ಲ, ಕನ್ಫ್ಯೂಸ್ ಭಾಳ ಮಾಡ್ತಾರೆ. ಭಾಳ ಅದೇ ಸೀನ್ ಹಾಕಿದೆ. ಅದ್ರ ಸಂಬಂಧ ಫುಲ್ ಹೆದರೋದ. ಬರೀ ಫಟಾಫಟ್ ಕಾಲೇಜಿಗೆ ಹೋಗಮ್ಮ. ಇನ್ ಕೇಸ್ ಯಾರೋ ಹೊಸ ಬಂದಿಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರ ಮಾತು ಮರಿಬೇಡ್ರಿ. ಹಂಗೆ ಅಲ್ಲಿ ಕಾಲೇಜ್ ಹೋಗಿ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ಗೊತ್ತಿಲ್ಲ. ಗಾಡಿ ಮ್ಯಾಗ ಹೋಗ್ಕೊಂತ ಗಾಡಿ ಮ್ಯಾಗ ಬರ್ಕೊಂತ ಬ್ಲಾಗ್ ಮಾಡೋಮ್ಮ. ಮತ್ತು ಎಕ್ಸಾಮ್ಸ್ ಎಲ್ಲ ಅದಾವ. ನಾಳೆ ಇಂಥೊಬ್ಬರು ಅರ್ಥಶಾಸ್ತ್ರ ಐತಿ. ಯಾವ್ದೈತಿ ಅಂತ ನನಗೆ ಗೊತ್ತಿಲ್ಲ ನೋಡ್ರಿ. ಅರ್ಥಶಾಸ್ತ್ರ ಐತಿ, ಅದೊಂದು ನೋಡೋಮ್ಮ ಏನೇನು ಸೀನ್ ಹಾಕಿದೆ. ಬರ್ರಿ ನಿಮ್ಗೆ ಎಲ್ಲಿ ಸಿಗ್ತೇನೆ ಸೀದಾ ಈಗ ಕಾಲೇಜ್ನಾಗ. ಈಗ ಫೈನಲಿ ಎಕ್ಸಾಮ್ ಬರ್ದಂತರು ಹೆಂಗೆ ಬಂದ್ವಿ ನಮಗಂತೂ ಗೊತ್ತಾಗಲಿಲ್ಲ. ಹೋಗಿ 60 ಮಾರ್ಕ್ಸ್ 60 ಎಲ್ಲ ಟಿಕ್ ಹಾಕೋಗ್ಬಿಟ್ರಿ. ಎನ್ವಿರಾನ್ಮೆಂಟ್ ಸ್ಟಡಿ 60 ಮಾರ್ಕ್ಸ್ನಿದ್ದು ಎಲ್ಲ ಟಚ್ ಮಾಡೈತಿ ಆಲ್ಮೋಸ್ಟ್ ಎಲ್ಲ. ನೋಡಮ್ಮ ಈಗ ನಾಳೆ ಎಕನಾಮಿಕ್ಸ್ ಐತಿ. ಭಾಳ ಹೆದರಿಕೆ ಆಗತ್ತೈತಿ. ಅದಕ್ಕಂದ್ರೆ ನೋಟ್ಸ್ ಒಂದಿಲ್ಲ, ಇದು ಭಾಳ ಸೀನ್ ಅದಾವ. ಬರೀ ಫಟಾಫಟ ಏನೇ ಅದು ಜುಗಾಡ್ ಮಾಡಮ್ಮ. ಹಂಗೆ ಈಗ ಒಂದು ಟೆನ್ಷನ್ ಮುಗಿದೈತಿ. ಯಾವುದು ಫಸ್ಟ್ ಈಗ ಅಕೌಂಟ್ಸ್, ಆಮೇಲೆ ಎಂಟರ್ಪ್ರಿನರ್ಶಿಪ್, HRM, ಎನ್ವಿರಾನ್ಮೆಂಟ್ ಸ್ಟಡಿ ಆಲ್ಮೋಸ್ಟ್ ಅಲ್ಲಿ 4 ಮುಗಿದು. ಇನ್ನೂ 3 ಅದಾವೆ. ಎಕನಾಮಿಕ್ಸ್, ಇಂಗ್ಲೀಷ್, ಕನ್ನಡ ಅದಾವೆ. ನೋಡಮ್ಮ ಅವು 3 ಆದ್ರೆ ಫುಲ್ ಟೆನ್ಷನ್ ಫ್ರೀ ಹಾಕಿವಿ. ಅವಾಗ ಸ್ವಲ್ಪ ಸಮಾಧಾನಕರ ಆಕೈತಿ. ಬರೀ ಫಟಾಫಟ್ ಈಗ ಫ್ರೆಶಪ್ ಆಗೋ ಫ್ರೆಶಪ್ ಎಲ್ಲ ಆಗಿ ನಿಮ್ಗೆ ಸಿಗ್ತೀವಿ. 2000 years later. ಫೈನಲಿ ಅಭ್ಯಾಸ ಅಂತೂ ಅರ್ಧಂಬರ್ಧ ಆಗೈತಿ. ಇಲ್ಲಿ ಚೆಕ್ ಮಾಡ್ರಿ ಯಾರು ಕುಂತ ಪಿಂಕಿ ಹುಲು ಈಕಿದಂತೂ ಇದ್ದಿದ್ದ. ಹಂಗೆ ಈಗ ಅಪ್ಪಾಜಿಗೆ ಬಿಟ್ಟು ಬರ್ಬೇಕಂದ್ರೆ ಈಗ ಕಾಡ್ಸಾಗ ನಂಗೆ ಟೈಮ್ ಇಲ್ಲ. ಪಿಂಕಿ ನಿಂಗೆ ನಾಳೆ ನೋಡ್ಕೋತೀನಿ. ಬರೀ ಫಟಾಫಟ್ ಅಪ್ಪಾಜಿಗೆ ಬಿಟ್ಟು ಬರೋಮ್ಮ. ಇಂಥ ಮಳೆ ಬಂತಂದ್ರೆ ದೊಡ್ಡ ಪಿಕ್ಚರ ನೋಡಮ್ಮ ಏನೇನು ಸೀನ್ ಹಾಕೈತಿ. ಅಭ್ಯಾಸ ಅಂದರೂ ಈ ರೀತಿ ಅರ್ಧಂಬರ್ಧ. ನಿಮಗೆಲ್ಲ ಅಪ್ಪಾಜಿ ಬಿಟ್ಟು ಬಂದಿಂದ ಕಂಪ್ನಿಯಾಗ ಸಿಗ್ತೀನಿ. ಓಕೆ ಗೈಸ್, ಫೈನಲಿ ಅಪ್ಪಾಜಿಗಂತೂ ಬಿಟ್ಟು ಬರೋಕೆ ಬಂದಿದ್ವಿ. ಇಲ್ಲಿ ಚೆಕ್ ಮಾಡಿದ್ವಿ, ಆಗಲೇ ಬಂದೇವಿ. ಇಲ್ಲಂತೂ ಸಣ್ಣಗೈತಿ ಮಳೆ, ಅಷ್ಟೇನು ಜೋರಿಲ್ಲ, ಸಣ್ಣಗೈತಿ. ಫಟಾಫಟ ಹೋಗಮ್ಮ. ಇನ್ನೂ ನಾಳೆ ಅಂತ ಎಕ್ಸಾಮ್ಸ್ ಅದಾವ, ಅದಂತೂ ಪ್ರಿಪೇರ್ ಆಗೋದೈತಿ. ನೋಡಮ್ಮ ಏನೇನು ಸೀನ್ ಹಾಕಿದೆ. ಬರೀ ಕಾಟಾ ಮಾರ್ಕೆಟಿಗೆ ಹೋಗಿ ಬಂದೀವಿ. ಅಪ್ಪಾಜಿಗೆ ಬಿಟ್ಟೇವಿ ಆಲ್ಮೋಸ್ಟ್ ಆಲ್. ಬಿಟ್ಟು ಮಳ್ಯಾಗ ತೋರಿಸ್ಕೊಂಡು ಜಾಕೆಟ್ ಗಿಕೆಟ್ ಎಲ್ಲ ತೊಗೊಂಡು ಹೊಂಟೇವಿ. ನಾಳೆ ಒಂದು ಎಕ್ಸಾಮ್ ಐತ್ರಿಪ್ಪ. ಬೆಳಗ್ಗೆ ಗಾಡಿ ಸೌಂಡು ಕಾಣಂಗಿಲ್ಲ, ಕಾಡೋದು ಬಿಡೋಂಗಿಲ್ಲ, ರಾತ್ರಿನೂ ಕಾಡೋದು ಬಿಡೋಂಗಿಲ್ಲ ನೋಡ್ರಿ ನಮ್ಮ ಕಡೆ. ಬಟ್ ಕಾಡೋದು ಇರ್ತೈತಿ. ಬರೀ ಹಂಗೆ ಮಾಡ್ಕೊಂಡ್ರೆ ಈಗ ನಾಳೆಗೆ ಹೋಗ್ಬೋದು. ಅದಕ್ಕಂದ್ರೆ ಟೈಮ್ ಅಂತೂ ಆಗೈತೆ ಆಲ್ಮೋಸ್ಟ್ ಆಲ್. ವಾಚ್ ಹಾಕೊಂಡ್ಬಂದಿದ್ದು ಬಿಡ್ರಿ. ಟೈಮ್ ಅಂತೂ ಆಲ್ಮೋಸ್ಟ್ ಆಲ್ 11 ಆಗೈತಿ. ಇನ್ನೂ ಅಭ್ಯಾಸ ಎಲ್ಲ ಮಾಡೋದೈತೆ ಹೆಸರಿಗೆ. ಬಟ್ ಗಾಡಿ ಹಬ್ಬಿಸಿ ಹೋಗಮ್ಮ. ಮತ್ತು ಮಳೆ ಬಂತಂದ್ರೆ ದೊಡ್ಡ ಪಿಕ್ಚರ್. ಈಗ ಸಣ್ಣಗೈತಿ. ಏನಾಗೈತೆ ಅಂದ್ರೆ ಮೊನ್ನೆ ಹೇಳೋದು ಮರ್ತ್ಬಿಟ್ಟೆನಾ, ಗಾಡಿ ತೊಗೊಂಡು ಹೊಂಟೀನಿ. ಫುಲ್ ಕಾಲೇಜ್ ಡ್ರೆಸ್ ಮ್ಯಾಗ ಫುಲ್ ಟಿಕ್ಕಿ ಫುಲ್ ಹಿಂಗೆ ಹೊಂಟಿರ್ತೈತಲ್ರಿ. ಅದ್ರ ಮ್ಯಾಗ ಫುಲ್ ಗಾಡಿ ಅದ್ರ ಬಾಜು ಕಾರ್ ಐತಿ. ಕಾರ್ ಬಾಜುಗೆ ತೊಗೊಂಡು ಹೋದಾಗ ಕಾರ್ನೂ ಹಿಂಗೆ ಹಾಕಿಸ್ಕೊಂಡು ಹೋಗ್ಬಿಟ್ಟಾನ. ಫುಲ್ ಇಲ್ಲಂತೂ ಫುಲ್ ಚಿಕ್ಕಿ ಆಗ್ಬಿಟ್ಟಿದೆ. ಇದೆಲ್ಲ ಕಾಲೇಜ್ ಡ್ರೆಸ್ಸ ಫುಲ್ ಚಿಕ್ಕಿ ಆಗ್ಬಿಟ್ಟಿದೆ. ಫುಲ್ ಹೊಲ್ಸಾಗ್ಬಿಟ್ಟಿದೆ. ಅಲ್ಲಿ ಹೋಗಿನ ನೋಡ್ತೀನಿ, ಅಯ್ಯೋ ಎಕ್ಸಾಮ್ ಬರೆಯೋಕೆ ಬಂದೇನೋ ಏನು ಮಾಡೋಕೆ ಬಂದೇನೋ ಗೊತ್ತಾಗಲಿಲ್ಲ. ಬರೀ ಫಟಾಫಟ್ ಎಲ್ಲ ಸ್ವಚ್ಛ ಮಾಡಿಸ್ಕೊಂಡು ಹೋಗಿದ್ವಿ ಕಾಲೇಜಿಗೆ ಎಲ್ಲ ಮಾಡೋಕೆ. ಹಿಂಗೆ ಸೀನ್ ಹಾಕಿದ್ವಿ. ಭಾಳ ಅಂದ್ರೆ ಭಾಳ ಸೀನ್ ಹಾಕೋ ಹಿಂಗೆ. ಬರೀ ಹಂಗೆ ಈಗ ಮಳೆ ಬಂತಂದ್ರೆ ಹೇಳಕ್ಕೆ ಬರೋಂಗಿಲ್ಲ. ಪರಿಸ್ಥಿತಿ ಭಾಳ ಗಂಭೀರ ಇದೆ. ಈಗ ನಿಮ್ಗೆ ಮನ್ಯಾಗ ಸಿಗ್ತೀನಿ. ಇನ್ನು ಬ್ಲಾಗ್ ಎಂಡ್ ಮಾಡ್ಬೇಕು ನಾವು ಇನ್ನೂ ಅಲ್ಲಿ ಹೋಗಿ. ಈಗ ಫೈನಲಿ ಅಪ್ಪಾಜಿ ಅಂತ ಬಿಟ್ಟು ಹೊಂಟೇವಿ ಗಾಡಿಗೆ ಅಂತೇಳಿ. ಫಟಾಫಟ ಹೋಗಿ ಹೆಂಗೆ ಬಂದು ಹಿಂಗಿಲ್ಲ ಮಳೆಯಾಗ. ಯಾಕಂದ್ರೆ ಫುಲ್ ಮಳೆ ಹತ್ರ ನಿಂತು ಸ್ವಲ್ಪ ಬರಾತೈತಿ. ಗಾಡಿ ಲೈಟಿಂಗ್ ಭಾಳ ಇಷ್ಟ ಬರಾತೈತಿ. ಮತ್ತೇನೋ ಜೋರು ಬಂತಂದ್ರೆ ಮತ್ತೆ ದೊಡ್ಡ ಪಿಕ್ಚರ್. ಅಷ್ಟರೊಳಗೆ ಮನೆಗೆ ಸೇರಿಕೊಂಡ್ರೆ ಪುಣ್ಯ. ಯಾಕಂದ್ರೆ ಮತ್ತು ಇಲ್ಲೇ
ಇಲ್ಲೇ ನಿಲ್ಬೇಕಾಗಿತ್ತು. ಮತ್ತು 12 ಗಂಟೆ ಅಕಸ್ಮಾತ್ ಹಂಗೆ ತಿಳ್ಕೊರಿ, ಈಗ ಸ್ವಲ್ಪ ಮಳೆ ಐತಿ, ಅಕಸ್ಮಾತ್ ನಾವೇನಾರ ಇನ್ನು 11 ಗಂಟೆ 12 ಗಂಟೆ ಮಟ್ಟ ಮಳೆ ಸುರಿ ಆತಂತಂದ್ರೆ ತಗೋ ಏನೋ ಅಂತಾರಲ್ಲ, ಇಲ್ಲಾರ್ದ ಬಿಟ್ಕೊಂಡಾರ ಅಂತೇಳಿ ಅನಿಸ್ಬಿಡ್ತೈತಿ. ಬರೀ ಇದಂದ್ರು ಇದ್ದಿದ್ದ ಹೊಡಾವಟ್ ಹೋಗಮ್ಮ, ಹಂಗೆ ಒಂದೆರಡು ಸಿನಿಮಾಟಿಕ್ ಚೆಕ್ ಮಾಡ್ಕೊಂಡು ನಿಮ್ಗೆ ಮನ್ಯಾಗ ಸಿಗ್ತೇನೆ. ಬದಲಾಯಿತೀಗ ನನ್ನ ಲೋಕ ನಿನ್ನ ಗುಂಗಿಲ್ಲದೆ, ಹಗುರಾಯಿತೀಗ ಒಂಟಿ ಜೀವ ನಿನ್ನ ಹಂಗಿಲ್ಲದೆ, ಪ್ರಣಯ ಗಿಣಯ. ನಮ್ಗೆ ಈಗೊಂದು ಬಸ್ ಹೋತು, ಆದ್ರೆ ಏನಾರ ಬಸ್ ಬಾಜುಕಿಚ್ಚಕ್ಕೆ ಹಿಂಗೆ ನೀರು ನಿಂತಲ್ಲಿ ಹೋತಂದ್ರೆ ಬಾಜುಕಿತ್ತವ ಅದೊಂದು ರೀಪ ಫುಲ್ ಅಂದ್ರೆ ಫುಲ್ ಅರ್ಬಿ ಎಲ್ಲ ಚಿತಲ್ಪತಲ್ಲ ಆಗ್ಬಿಡ್ತೈತಿ. ಅಂಥದ್ರಾಗ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತ ಅದಕ್ಕಿಂತ ಮಳೆಯಾಗ ಆಲ್ಮೋಸ್ಟ್ ಆಲ್ ನನಗಂತೂ ಬಸ್ಸ ಬೆಟರ್ ಅನ್ನಿಸ್ತೈತಿ, ಚೀಪ್ ಆ್ಯಂಡ್ ಬೆಸ್ಟ್. ಬರೀ ಇಂಥದೆಯಾ, ಯಾಕಂದ್ರೆ ಎಲ್ಲಿ ಸೇಫ್ಟಿ, ಎಲ್ಲ ಕಡೆ ಸೇಫ್ಟಿ. ಲೈಕ್ ಮಳೆ ಕಡೆ ತೋರಿಸ್ಕೊಳಂಗಿಲ್ಲ, ಫುಲ್ ಗದ್ದಲ ಅಂತೂ ಕಮ್ಮಿ ಇರ್ತೈತೆ, ಗದ್ದಲ ಭಾಳ ಇರ್ತೈತೆ ಬಿಡ್ರಿ. ಬೇಸಿಗೆಗಾಲ ಇರಲಿ ಚಳಿಗಾಲ ಇರಲಿ, ನಮ್ಮ ಕಡೆ ಬಸ್ನಾಗ ಫುಲ್ ರಶ್ ಅಂದ್ರೆ ರಶ್ ಇರ್ತೈತಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇನ್ನೊಂದು ಹೇಳೋದು ಮರ್ತಿದ್ದೆ, ಮುಂದೆ ಇ ವಿ ಹೊಂಟೈತಲ್ರಿ ಫುಲ್, ಅದೊಂದು ಸೀನ್ ಆಗಿದ್ದು ಗೊತ್ತಂడి. ಈಗಲ್ಲ ಇಲ್ಲಿ ಚೆಕ್ ಮಾಡಿ, ನಾಂದೆಲ್ಲ ಫುಲ್ ಮಜಾ ಬರ್ತೈತೆ ಅಂತೇಳಿ ಚೆಕ್ ಮಾಡಿ. ಬರೀ ಇಂಥದೆಯಾ ಏನೋ ಹೇಳತ್ತಿದ್ದೆ. ಮತ್ತು ಒಂದು ಸೆಕೆಂಡ. ಅದು ಇ ವಿ ಎಲೆಕ್ಟ್ರಿಕಲ್ ಏನು ಗಾಡಿ ಇತ್ತಲ್ಲ, ಮತ್ತು ಅದು ಲಿಫ್ಟ್ನಾಗೆಲ್ಲ ಒಯ್ಯತ್ತಲ್ಲ ಫುಲ್, ಅದು ಚಾರ್ಜನ್ ಗಾಡಿ ಅದಲ್ಲ ಈಗ ಬ್ಲಾಸ್ಟ್ ಆಗಿಬಿಟ್ಟಿದೆ ಅಂತ. ಆಲ್ಮೋಸ್ಟ್ ಆಲ್ ನೀವು ನೋಡಿರ್ಬೋದು. ಸ್ವಲ್ಪ ಇ ವಿ ಗಾಡಿಯಿಂದ ಸ್ವಲ್ಪ ದೂರ ಇರಿ, ಬ್ಯಾಟ್ರಿ ಅವ್ರು ಲಿಫ್ಟ್ನಾಗ ತೊಗೊಂಡು ಹೊಂಟಿರ್ತಾರೆ. ಅಲ್ಲಿಗೆ ಎಲೆಕ್ಟ್ರಿಕಲ್ ಏನೋ ಪ್ರೊಸೆಸಿಂಗ್ ಆಗಿ ಫುಲ್ ಬೆಂಕಿ ಹತ್ಬಿಟ್ಟಿದೆ. ಲಿಫ್ಟ್ನಾಗ ಸಿಕ್ಕೊಂಡ್ರಿ, ಎಲ್ಲಿ ಎಕ್ಕಡೆ ಹೋಗ್ಬೇಕು ಎಕ್ಕಡೆ ಇಲ್ಲ, ಲಿಫ್ಟ್ನಾಗ ಸಿಕ್ಕೊಂಡ್ರೆ ಹೋಗೋಕೆ ದಾರಿನೇ ಇರೋಂಗಿಲ್ಲ. ಬೇರೆ ಕಡೆ ಆದ್ರೆ ಏನಾರು ಮಾಡ್ಬೋದು. ಅದ್ರ ಸಂಬಂಧ ಹೇಳೋದ, ಒಂದು ಸಲ ಸ್ವಲ್ಪ ಜಾಗೃತ ವಹಿಸ್ರಿ. ಬರೀ ಬಡ ಇದ್ದ ಹೇಳ್ಕೊತ ಇಲ್ಲಿ ಚೆಕ್ ಮಾಡಿ. ಇದ್ರ ಮ್ಯಾಗ ಹಾಸಿ ಹೋದ್ರೆ ಫುಲ್ ಗಾಡಿ ಗಿಡಿ ಸಿಡಿತೀವಿ, ನಮಗೂ ಒಳ್ಳೆಯದಲ್ಲ, ಬೇರೆಯವ್ರಿಗೂ ಒಳ್ಳೆಯದಲ್ಲ. ಬರೀ ನಿಮ್ಗೆಲ್ಲಿ ಸಿಗ್ತೇನೆ ಸೀದಾ ಈಗ ಮನೆ ಆಗ. ಫೈನಲಿ ಕಂಪ್ನಿಗಂತೂ ಹೋಗಿ ಬಂದಿದ್ವಿ. ಹಂಗೆ ಟೈಮ್ 11 ಆಗಕ್ಕೆ ಬಂತು. ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಥ್ಯಾಂಕ್ ಯು ಸೋ ಫಾರ್ ವಾಚಿಂಗ್. ಹಂಗೆ ಪುಣ್ಯಕ್ಕೆ ಮಳೆ ಬಂದಿಲ್ಲ, ಮಣ್ಣಿ ಸಣ್ಣಗೆ ಬರಾತಿದೆ. ಮನ್ಯಾಗ ಸೇರ್ಕೊಂಡಿವಿ. ಮತ್ತು 11 ಗಂಟೆಗೆ ಮಳೆ ಬಂತಂದ್ರೆ ಮತ್ತು ನಿಲ್ಲಿಲ್ಲ ಅಂದ್ರೆ ಏನು ಮಾಡೋಗ್ರಿಪ್ಪ, ಮತ್ತು ತೋರಿಸ್ಕೊಂಡು ಬರೋದಕ್ಕಿತ್ತು ಸೀನ. ಅದಕ್ಕೆ ಅಂಥದ್ದೇನು ಒಳ್ಳೆ ಕೆಲಸ ದೇವ್ರು ಮಾಡೋಂಗಿಲ್ಲ ಅಂತೇಳಿ ನಂದು. ಜೈ ಶ್ರೀರಾಮ್.